ಪ್ರಜಾಪ್ರಭುತ್ವ ಅತ್ಯಂತ ಶ್ರೇಷ್ಠವಾದಿತು. ಇಲ್ಲಿ ಎಲ್ಲರಿಗೂ ಸಮಾನ ಹಕ್ಕು ಇದೆ. ತಾಲೂಕಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಈಗ ಅವಿರೋಧವಾಗಿ ಆಯ್ಕೆಗೊಂಡಿದ್ದು, ಸಂಘದಲ್ಲಿ ರಾಜಕೀಯ ಹಾಗೂ ಚುನಾವಣೆ ನಡೆಸದೆ ಅವಿರೋಧ ಆಯ್ಕೆ ಮಾಡಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಆದ್ದರಿಂದ ಶಿಕ್ಷಕರು ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣ ನೀಡುತ್ತಾ ಶಿಕ್ಷಣದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ಶಾಸಕ ರಾಜು ಕಾಕೆ ಹೇಳಿದ್ದಾರೆ. ಅದು ಒಂದು ವ್ಯವಸ್ಥೆ ಏನಾಗಲ್ಲ, ಅದು ಸಂವಿಧಾನವಾಗಿ ಬರೆದಿಲ್ಲ. ನೀವು ಹೋಗಿ ಅದೆಲ್ಲ ಇರಬಾರ್ದು ಮಾತಾಡಿ. ಆ ಒಂದು ಡಿಗ್ನಿಟಿ, ಆ ಪೋಸ್ಟದ ಒಂದು ಮರ್ಯಾದೆ ಕಾಯ್ಕೊಂಡು ಹೋಗ್ಬೇಕು ಎಲ್ಲರೂ. ನಾವು ನನಗೇನು ಅತನಿಗೆ ಹೋಗಿರ್ತೇನೆ, ನಾನು ಹಸು ಆದ್ರೆ ಹಣ್ಣದಾಗ ಹೋಗ್ಲಿಕ್ಕೆ ಅಪರಾಧ ಅಲ್ಲ, ಅದು ದಟ್ ಇಸ್ ನಾಟ್ ಅಫೆನ್ಸ್. ಅದು ನಮಗೆ ಗೌರವ ಅಲ್ಲ ಅದು ಅದೆಲ್ಲ ಹೋಗಿ ನಾಶ ಮಾಡ್ಬಿಟ್ಕೊಂಡು. ನೀವು ಶಿಕ್ಷಕರ ಅದು ಏನಕ್ಕೆ ಸಂವಿಧಾನದಾಗ ನೀವು ಬಾರದಾಗ ಹೋಗಿ ಕೊಂಡ್ಬಾರ್ದು ಎಲ್ಲಿ ಬರ್ದಿಲ್ಲ. ಎಲ್ಲಿ ಬರ್ತಾರೆ ಅಂದ್ರೆ ಇವರು ಬರ್ದಿಲ್ಲ. ಬಾರದಾಗ ಹೋಗಿ ಕೊಂಡ್ಲಾಕ ಎಲ್ಲಿ ಕೊಂಡ್ಬೋದು. ನಾವು ಶಿಕ್ಷಕರ ಕುಡಿಯೋಣ. ಅದು ನಿಮ್ಮ ಗೌರವಕ್ಕೆ ಕಪ್ಪುಚ್ಚುತ್ತೀವನ್ನು ತರುವಂತ ವ್ಯವಸ್ಥೆ. ಒಂದು ನಿಮ್ಮನ್ನ ಬಹಳ ದೊಡ್ಡ ಸ್ಥಾನ ನೋಡ್ತಾರೆ ಶಿಕ್ಷಕರಂದ್ರೆ. ನಾವೊಂದು ಪ್ರತಿ ಸಲ ಹೇಳ್ತಿರ್ತೇವೆ, ನಾವು ರಾಷ್ಟ್ರಪತಿ ಆಗ್ಲಿ ಅಥವಾ ಪ್ರಧಾನಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ತಮ್ಮ ಕಲಿಸಿದ ಗುರು ಎದುರು ಬಂದ್ರೆ ಕಾಲು ಬೀಳಲೇಬೇಕು. ಇದು ಅಷ್ಟೊಂದು ಗೌರವಯುತ ಇರುವಂತ ಶಿಕ್ಷಕರು ನಿಮ್ಮ ಹುದ್ದೆ. ಬದುಕುವುದು ಕೇವಲ ನಾವು ಸಂಬಳಕ್ಕಾಗಿ ಅಥವಾ ನಮ್ಮ ಡ್ಯೂಟಿಗಾಗಿ ಅಲ್ಲ. ಆದರ್ಶ ವ್ಯಕ್ತಿ. ಕೆಲವು ಶಿಕ್ಷಕರು ಅಣ್ಣಾ ಗುರೂಜಿ, ಆಮೇಲೆ ಅವ್ರೇನದ ಮಹಾರಾಷ್ಟ್ರದ ಅಣ್ಣಾ ಹಜಾರೆ ಬೇರೆ ಮಾತ್ರ ಪಾಲಿಟಿಕ್ಸ್ ಬರ್ತದೆ. ಗುರುಜಿ ಇವರೆಲ್ಲ ನಮ್ಮ ಶ್ರೀ ವಿದ್ಯಾಲಯದಾಗಿದ್ರೆ ಎಷ್ಟು ಅದೊಂದು ಶಿಕ್ಷಕರಲ್ಲಿಕ್ಕೆ ಅಂಥವ್ರು ಯೋಗ್ಯ. ಯಾಕೆ ತೆಗೆದ್ವಿ ಅವ್ರ ಹೆಸರು? ಈಗ ಅರ್ಥ ಸರ್ ಯಾಕೆ ತೆಗೆದ್ರೆ ಹೆಸರು ಅವರು ಸ್ಟೂಡೆಂಟ್. ನಾವು ನಿಮ್ಮಲ್ಲಿ ಭವಿಷ್ಯ, ದೇಶದ ಭವಿಷ್ಯ ನಿರ್ವಹಣೆ ಮಾಡುವಂತ ಶಕ್ತಿ ನೀವು. ಇವತ್ತು ಪ್ರಧಾನಮಂತ್ರಿನೂ ತಯಾರು ಮಾಡೋರು ನೀವು, ರಾಷ್ಟ್ರಪತಿ ತಯಾರು ಮಾಡೋರು ನೀವು, ಮುಖ್ಯಮಂತ್ರಿ ತಯಾರು ಮಾಡೋರು ನೀವು, ಸಮಾಜ ಕಟ್ಟುವವರು ನೀವು. ನಾವು ಸಮಾಜ ಹಾಳು ಮಾಡೋರು. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ರಾಜಕೀಯದಲ್ಲಿ ಸಮಾಜ ಹಾಳು ಮಾಡುವಂತ ವ್ಯಕ್ತಿಗಳು ಇವತ್ತು ಒಂದು 10 ವರ್ಷದಲ್ಲೇ ಬಂದಿದ್ದವರೆಲ್ಲ. ರಾಜಕಾರಣದಲ್ಲಿ ನೀತಿಗಳಿಲ್ಲ. ಆದ್ರೆ ಶಿಕ್ಷಕರು ನಿಮ್ಮ ಸ್ಥಾನಮಾನ, ನಿಮ್ಮ ಗೌರವ, ನಿಮ್ಮ ಮರ್ಯಾದೆಯನ್ನು ಕಾಯ್ಕೊಂಡು ನೀವೆಲ್ಲರೂ ಕೆಲಸ ಮಾಡಬೇಕಾಗಿದ್ದೀವಿ. ಯಾವುದೇ ಅಧಿಕಾರ ಶಾಶ್ವತ ಅಲ್ಲ. ನಾನು 5 ವರ್ಷದವ, ನೀವು 5 ವರ್ಷದವರು. ಆದ್ರೆ ನಿಮ್ಮ ಡ್ಯೂಟಿ 60 ವರ್ಷದ. ನಿಮ್ಮ ವಯಸ್ಸು 60 ವರ್ಷದ ಇರ್ತೀರಿ. ನೀವು 35-40 ವರ್ಷ ಸೇವೆಯನ್ನು ಸಲ್ಲಿಸ್ತೀರಿ ಮಕ್ಕಳಲ್ಲಿ, ಸರ್ಕಾರಿ ನೌಕರಸ್ಥಿಲ್ಲ. ನನ್ನ ವೈಯಕ್ತಿಕವಾದ ಅನಿಸಿಕೆ, ಬೇರೆದವರು ಏನು ಹೇಳ್ತಾರೆ ಗೊತ್ತಿಲ್ಲ. ನನ್ನ ವೈಯಕ್ತಿಕ ಅನಿಸಿಕೆ, ನಾನು ಕಂಡ ಅನುಭವ ಮಾತನ್ನು ಹೇಳ್ತಿದ್ದೀನಿ. ಈ ಶಿಕ್ಷಕರಲ್ಲಿ, ಸೊಸೈಟಿಗಳಲ್ಲಿ, ಊರಲ್ಲಿ ಪಂಚಾಯಿತಿಗಳಲ್ಲಿ ಚುನಾವಣೆ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ಯಾಕಂದ್ರೆ ಮೊದಲೆಲ್ಲ ಪಂಚಾಯತಿ ನನ್ನ ತಂದೆಯವರು 25 ವರ್ಷ ಪಂಚಾಯತಿ ಚೇರ್ಮನ್. ಎಂದೂ ಇಲೆಕ್ಷನ್ ಮಾಡಲಿಲ್ಲ ಅವರು. ನೀ ಆಗ್ತಿರಪ್ಪ ನೀವು ಒಳ್ಳೆತ್ತಿರೋ ಆಗಲ್ಲ. ಪಂಚಾಯತಿ ಮೆಂಬರ್ ಆಗಲಕ್ಕ ಒಳ್ಳೆ ಈಗ ಅವ್ರ 7,000 ನಮ್ಮ ಮನೆ ಕೆಲಸ. ಇನ್ನು ಈ ಸಮಯದಲ್ಲಿ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಕುಮಾರ್ ಗಾನಿಗೇರ್ ಮಾತನಾಡಿ, ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳ ಅವಿರೋಧ ಆಯ್ಕೆಗೆ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಅಭಿನಂದಿಸುತ್ತೇನೆ. ಶಾಸಕರ ಮತ್ತು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿಗೆ ಎಲ್ಲರೂ ಒಟ್ಟಿಗೆ ಶ್ರಮಿಸೋಣ ಎಂದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ, ರಾಜ್ಯ ಪರಿಷತ್ ಮತ್ತು ಖಜಾಂಚಿ ಚುನಾವಣೆಯಲ್ಲಿ ನಮ್ಮ ಗುರುಶಿವ ಪೆಣಲ್ ವತಿಯಿಂದ ಶಿಕ್ಷಕರ ಒಂದು ನಿರ್ದೇಶಕ ಸ್ಥಾನದಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಪಡೆದು ಆಯ್ಕೆಯಾಗಿರ್ತಕ್ಕಂಥ ಶ್ರೀ SS ಭಾವಿ ಅವರು 2024-29ನೇ ಸಾಲಿನವರೆಗೆ ತಾಲೂಕು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾವು ಇಡೀ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಣ. ಅದರ ಜೊತೆಗೆ ರಾಜ್ಯ ಪರಿಷತ್ ಸದಸ್ಯರಾಗಿಯೂ ಕೂಡ ನಮ್ಮ ಆರೋಗ್ಯ ಇಲಾಖೆಯಿಂದ ಶ್ರೀ ವಿಶಾಲ್ ಮಾಳ್ವದ್ಕರ್ ಸರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೂ ಕೂಡ ನಾವು ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸೋಣ. ಇನ್ನುಳಿದಂತೆ ಖಜಾಂಚಿಗಳಾಗಿ ನಮ್ಮ ಬಸವರಾಜ್ ಕುಂಬಾರ್ ಸರ್ ಅವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸೋಣ. ಈ ನಿಟ್ಟಿನಲ್ಲಿ ನಮ್ಮ ಈ ಒಂದು ಸಂಪೂರ್ಣ
ಈ ಒಂದು ಪ್ರಕ್ರಿಯೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿರ್ತಕ್ಕಂತಹ ಸರ್ವ ಸರ್ಕಾರಿ ನೌಕರರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸೋಣ. ಅದರ ಜೊತೆಗೆ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂತಹ ಶ್ರೀ ರಾಜಣ್ಣ ಕಾಗೆ ಸಾಹೇಬರು ಕೂಡ ಮಾರ್ಗದರ್ಶನವನ್ನು ಮಾಡಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಲು ಅವರ ಮಾರ್ಗದರ್ಶನ ನಮಗೆ ಸಹಕಾರಿಯಾಯಿತು. ಸನ್ಮಾನ್ಯ ಸಾಹೇಬರಿಗೂ ಕೂಡ ನಾವು ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಹೃತ್ಪೂರ್ವಕವಾಗಿರತಕ್ಕಂಥ ಧನ್ಯವಾದಗಳನ್ನು ಅವರಿಗೆ ನಾವು ಸಲ್ಲಿಸೋಣ. ಇನ್ನುಳಿದಂತೆ ಆರೋಗ್ಯ ಇಲಾಖೆಯಿಂದ ನಮಗೆ ಅತಿ ಹೆಚ್ಚಿನ ರೀತಿ ಮಾರ್ಗದರ್ಶನ ಮಾಡಿರ್ತಕ್ಕಂತಹ ಶ್ರೀ ನವೀನ್ ಗಂಗರೆಡ್ಡಿ ಸಾಹೇಬರನ್ನು ಕೂಡ ನಾವು ಇಲ್ಲಿ ಸ್ಮರಣೆ ಮಾಡಿಕೊಂಡು ಅವರಿಗೂ ಕೂಡ ಸರ್ಕಾರಿ ನೌಕರರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅದರ ಜೊತೆಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು, ಮಾನ್ಯ CDPO ಸಾಹೇಬರು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಇನ್ನುಳಿದಂತೆ ಎಲ್ಲ 20 ನಿರ್ದೇಶಕರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸೋಣ. ಅದರ ಜೊತೆಗೆ ಪ್ರತ್ಯಕ್ಷವಾಗಿ ನಮ್ಮ ಈ ಒಂದು ಪರಿಶ್ರಮವನ್ನು ಹಾಕಿರ್ತಕ್ಕಂತಹ ನಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಂಕಪಾಳ್ ಸರ್ ಅವರು, ನಮ್ಮ ರಾಜ್ಯ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ರವಿ ನಾನ್ನೆ ಸರ್ ಅವರು, ಹಾಗೂ ಇನ್ನುಳಿದಂತೆ ನಮ್ಮ ಗುಲಾಬ್ ಸರು, ಸಂಬೋಧಿ ಸರು, ಹಾಗೂ ಹಿರಿಯ ಎಲ್ಲ ಮುಖ್ಯರುಗಳು SG ಕಾಂಬ್ಳೆ ಸರು, ಹಾಗೂ ನಮಗೆ ಹೆಚ್ಚಿನ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಶ್ರೀಯುತ ಶೇಡ್ಶಾಳಿ ಸರ್ ಅವರು, ಹಾಗೂ ಆತ್ನೂರ್ ಸರ್ ಅವರು, ನಸರೆ ಸರ್, ವಡ್ರ ಸರು, ಮತ್ತು ಬೇಗ್ ಸರ್ ಅವರು, ಹರಳೆ ಸರ್ ಅವರು, ಇನ್ನುಳಿದ ಆರೋಗ್ಯ ಇಲಾಖೆ ಬಂದಂಥ ಕಂಬಾರ್ ಸರ್ ಅವರು, ಕೋತ್ ಸರ್ ಅವರು, THO ಸರ್ ಆಗಿರ್ತಕ್ಕಂಥ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಹಕಾರ ನೀಡಿರ್ತಕ್ಕಂಥ THO ಸರ್ ಆಗಿರ್ತಕ್ಕಂಥ ಕಾಗೆ ಸಾಹೇಬರನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಸ್ಮರಿಸುತ್ತಾ, ಅದ್ರ ಜೊತೆಗೆ ನಮ್ಮ DK ಹಿರೇಮಠ್ ಸರ್ ಆಗಿರ್ಬೋದು, ಸೌದಾಗರ ಸರ್ ಆಗಿರ್ಬೋದು, ಮೇತ್ರೆ ಸರ್ ಆಗಿರ್ಬೋದು, ಮಗ್ದೂಮ್ ಸರ್ ಆಗಿರ್ಬೋದು, ನಮ್ಮ ಸನ್ನಕ್ಕೆ ಸರ್ ಆಗಿರ್ಬೋದು, ಜಿರಳೆ ಸರ್ ಆಗಿರ್ಬೋದು, ಪರೀಟ್ ಸರ್ ಆಗಿರ್ಬೋದು, ಮಹೇಶ್ ಹುರುಳಿ ಸರು, ವಾಲ್ಮೋಡಿ ಸರು, CS ಕುಂಬಾರ್ ಸರು, ಸಾಂಗಾವಿ ಸರು, ಮಕಾಳೆ ಸರು, ರಾಜು ಕೋಳಿ ಸರು, ನಾಂದ್ರೆ ಸರು, ನಮ್ಮ SD ಕುಂಬಾರ್ ಸರು, SS ಕುಂಬಾರ್ ಸರು, ಮಾಂತೇಶ್ ಬಾದವಾಡಿಗೆ ಸರು, ನಮ್ಮ ಭಂಡಾರಿ ಸರು, ಹಾಗೂ ಇನ್ನುಳಿದ ಸರ್ವರನ್ನು ಬಹುಶಃ ಅವರಿವರನ್ನದೇ ಇಲ್ಲಿ ವಾಗ್ಮೋಡೆ ಸರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ SG ಕಾಂಬ್ಳೆ ಸರು ಎಲ್ಲರನ್ನ ನಾವಿಲ್ಲಿ ಮತ್ತೊಮ್ಮೆ ನೆನಪಿಸಿಕೊಂಡು ಸರ್ವರಿಗೂ ಕೂಡ ನಾವು ಹಾರ್ದಿಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರಿವರನ್ನದೇ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾವು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಾವೆಲ್ಲರೂ ಕೂಡಿಕೊಂಡು ಸರ್ಕಾರಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜಣ್ಣ ಕಾಗೆ ಸಾಹೇಬರವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಸರ್ಕಾರಿ ನೌಕರಿಗೆ ಒಂದು ಒಳ್ಳೆಯ ರೀತಿಯ ಸೇವೆಯನ್ನು ಕೊಡಬೇಕು ಅಂತ ತಿಳ್ಕೊಂಡು ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಬಾವಿ ಸರ್ ಅವರಿಗೂ ಕೂಡ ರಾಜ್ಯ ಪರಿಷತ್ ಸದಸ್ಯರಾಗಿರ್ತಕ್ಕಂತಹ ನಮ್ಮ ವಿಶಾಲ್ ಮಾಳವದಕರ್ ಸರ್ ಅವರಿಗೂ, ಖಜಾಂಚಿಗಳಾದ ಬಸವರಾಜ್ ಕುಮಾರ್ ಸರ್ ಅವರಿಗೂ ತಿಳ್ಕೊಂಡು ನಾವೆಲ್ಲರೂ ಕೂಡ ಇದೇ ರೀತಿ ಒಟ್ಟಾರೆಯಾಗಿ ಒಳ್ಳೆಯ ವಾತಾವರಣವನ್ನು ನಿರ್ಮಿಸಿ ಒಳ್ಳೆಯ ಸೇವೆ ಕೊಡೋಣ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿಜಯ ಮಹಂತೇಶ್, ಅರಕೆರೆ, KMM ಕನ್ನಡ, ಕಾಗವಾಡ.